ಲಂಕಾಪಟ್ಟಣದ ಪುರದ್ವಾರಕ್ಕೂ ಇಲ್ಲಿ ಮಲಗಿರುವ ದಾನವಿ ಯಾರು? ಏನು ರೂಪ, ಏನು ಲಾವಣ್ಯ! ಈಕೆಯನ್ನು ಸೃಷ್ಟಿಸಿದ ಆ ಬ್ರಹ್ಮನೇ ಬೇರೆ ಆಗಿರಬಹುದು. ಯಾರಾದರಾಗಲಿ ಈಕೆಯನ್ನು ಎಚ್ಚರಗೊಳಿಸೆ ಒಳಗೆ ಹೋಗು. ಹೇ ದಾನವಿ! ಓಹೋ, ಈ ದಾನವಿಯು ಮತ್ತೆ ಮಲಗಿದಳಲ್ಲ. ಎಲ್ಲ ದಾನವಿ ಏನು ತಿಂದ್ಬಿಟ್ಟದೆ? ರಾಮ 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 ಅಪ್ಪ! ಕೆಲವೋ ದಾನವಿ, ಈ ವಾಸನೆ ತಡೆಯಲಕ್ಕಾಗುತ್ತಿಲ್ಲ. ಬೇಗ ಎದ್ದು ಯಾರು ಯಾರು ನನ್ನನ್ನು ಈ ಮಧ್ಯರಾತ್ರಿ ಎಚ್ಚರಗೊಳಿಸಿದ ಪಾಪಿಗಳು ಯಾರಾಗಿರಬಹುದು? ಎಲ್ಲ ವಿವೇಕದ ಕೋತಿ, ಯಾರು ನೀನು? ನಾನಿರುವುದನ್ನೇ ನುಗ್ಗುತ್ತಿರುವೆ ಕೋಡಗೋ. ಯಾರೋ ಯಾರೆಲ್ಲ ಕುಳ್ಳು? ಯಾರೋ ಯಾರೆಲ್ಲ ಕುಳ್ಳು? ಯಾರೋ ಯಾರೆಲ್ಲ ಕುಳ್ಳು? ಈ ರೀತಿ ಹೋಗುವ ಪುರದೊಳಗೆ ಯಾರೋ ಯಾರೆಲ್ಲ ಕುಳ್ಳು? ಯಾರೋ ಯಾರೆಲ್ಲ ಕುಳ್ಳು? ಈ ರೀತಿ ಹೋಗುವ ಪುರದೊಳಗೆ ಲಂಕಾ ನಗರದ ಲಂಕಿನಿ ನಾನು ಬಿಂಕದಿಂದ ಕಾದಿರುವೆ ಸಂಖ್ಯೆಗಿಲ್ಲದೆ. ಲಂಕಾ ನಗರದ ಲಂಕಿನಿ ನಾನು ಬಿಂಕದಿಂದ ಕಾದಿರುವೆ ಸಂಖ್ಯೆಗಿಲ್ಲದೆ. ಆಗ ಯಾರೋ ಯಾರೆಲ್ಲ ಕುಳ್ಳು? ಯಾರೋ ಯಾರೆಲ್ಲ ಕುಳ್ಳು? ಈ ರೀತಿ ಹೋಗುವ ಪುರದೊಳಗೆ ಯಾರೋ ಯಾರೆಲ್ಲ ಕುಳ್ಳು? ಯಾರೋ ಯಾರೆಲ್ಲ ಕುಳ್ಳು? ಈ ರೀತಿ ಹೋಗುವ ಪುರದೊಳಗೆ ಯಾರು ಯಾರು? ನಾನಿರುವುದನ್ನ ಲೆಕ್ಕಿಸದೆ ನುಗ್ಗುತ್ತಿರುವೆ ಕೊಡಗ. ಕೆಲವೋ ದಾನವಿ, ನಿನ್ನನ್ನು ಯಾವ ಮಾನಳೆಂದು ಲೆಕ್ಕಿಸಬೇಕು? ನಿನ್ನನ್ನು ಯಾವ ಮಾನಳೆಂದು ಲೆಕ್ಕಿಸಬೇಕು? ಇಲ್ಲ ಕೊಡೆಯ ಮನಸ್ಸಿಗೆ ಬಂದಂತೆ ಹರಡುತ್ತಿರುವೆಯ. ಸ್ವಲ್ಪ ತಾಳು. ಈ ಪುರವನ್ನು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡಿ. ಇಲ್ಲ ಕೊಡೆಯ ತಲೆಯಲ್ಲಿ ಹರಡುತ್ತಿರುವೆಯ. ಹೆಚ್ಚಿಗೆ ಹರಡಿದ್ದೆ ಆದರೆ ನಿನ್ನ ನಾಲ್ಗೆನ ಸಿಳಿ ತಪ್ಪಾನು ಮಾಡಿಬಿಡುವನು. ಎಚ್ಚರ ಕೊಡಿ ಅಂತ ಕಳ್ಳನಲ್ಲ ಕಾಣೆ ಕೇಳೆ. ಅಲ್ವಾ ದಾನವಿ? ಕಳ್ಳನಲ್ಲ ಕಾಣೆ ಕೇಳೆ, ಒಳ್ಳೆ ವಾಯು ಪುತ್ರ ಹನುಮ, ಒಳ್ಳೆ ವಾಯು ಪುತ್ರ ಹನುಮ, ಅಲ್ಲ ಮುರವೆ ನಡೆದಿದೆ, ಅಲ್ಲ ಮುರವೆ ಸ್ವಲ್ಪ ನಡೆದಿ ನಿಲ್ಲೆ ರಕ್ಕಸಿ ಕೊಲ್ಲುವೆ ನಿಲ್ಲೆ ರಕ್ಕಸಿ. ಹನುಮನೀನು ಆದಡೇನೋ ಕಣ್ಣು ಮೂರು ಗುಂಟ ನಿನಗೆ. ಕಳ್ಳನಲ್ಲ ಕಾಣೆ ಕೇಳೆ, ಕಳ್ಳನಲ್ಲ
ಕಾಣೆ ಕೇಳೆ ಒಳ್ಳೆವ ಪುತ್ರ ಹನುಮ ಅಲ್ಲ ಮುರಿದು ಸ್ವಲ್ಪ ನಡೆದಿದೆ ಅಲ್ಲ ಮುರಿದು ಸ್ವಲ್ಪ ನಡೆದಿ ನಿಲ್ಲೆ ರಕ್ಕಸಿಗೆ ನಿಲ್ಲೆ ರಕ್ಕಸಿಗೆ ಅನು ಇಲ್ಲವೋ ದಾನವಿ ನಾನು ಯಾರೆಂಬುದನ್ನು ಅರಿತೀಯ? ತ್ರಿಲೋಕ ವಿಖ್ಯಾತ ಪರಾಕ್ರಮಶಾಲಿಯಾದ ರಾವಣ ಸ್ವರೂಪ ಮಂದಿನ ಈ ಪುರದ ರಕ್ಷಣೆಗಾಗಿ ನನ್ನನ್ನು ಲಂಕಿಣಿ ಎನ್ನುವರು ಎಷ್ಟು ಉದಾಸೀನದಿಂದ ಮಾತನಾಡುತ್ತಿರುವೆ ಕೊಡಗ. ನಿನ್ನ ಹೆಸರು ಲಂಕಣಿ. ನೀನು ಲಂಕಣಿಯೋ ಕಿಂಕಣಿಯೋ ಕುಯ್ಯ 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 ಎಲ್ಲೋ ಕೊಡ ನನ್ನನ್ನು ಪರಿಹಾಸ್ಯ ಮಾಡುತ್ತಿರುವೆಯೋ ಕೊಡಗ. ಇಲ್ಲವೋ ಲಂಕಣಿ, ನಿನ್ನ ಪ್ರತಾಪವನ್ನು ಬಲ್ಲೆನೋ ಈ ಮನೋಹರವಾದ ಪುರವನ್ನು ಒಂದಾವರ್ತಿಗಳಲ್ಲಿ ನೋಡಿಕೊಂಡು ಬಂದ್ಬಿಡುವೆನು. ಎಲ್ಲೋ ಕೊಡಗ ಎಲ್ಲಿ ನುಗ್ಗುತ್ತಿರುವೆಯ? ಹಾಗಾದರೆ ನನ್ನಲ್ಲಿ ಯುದ್ಧವನ್ನು ಮಾಡಬೇಕು. ಏನೋ ಲಂಕಣಿ, ನೀನಾದರೂ ಹೆಂಗಸು, ನಾನಾದರೂ ಗಂಡಸು. ಹೆಂಗಸಿನ ಮೇಲೆ ಗಂಡಸು ಯುದ್ಧ ಮಾಡುವುದೇ? ರಾಮ 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 ರಾಮ. ಎಲ್ಲೋ ಕೊಡಗ ಮೂರು ಪ್ರಹಾರಗಳನ್ನು ಕೊಡುವೆನು, ಅದು ತಡೆದುಕೊಂಡು ನೋಡೋಣ. ಓಹೋ ದಾನವಿ, ನನ್ನದು 3 ನಿನ್ನದು 3. ಅದಾಗದು ನನ್ನದು 3 ನಿನ್ನದು ಮಾತ್ರ 1. ಆಗಲಿ, ನಿನ್ನ ಪ್ರತಾಪವನ್ನು ನೀನು ಮುಂದರಿಸು. ಜೈ ಶ್ಯಾಮನೇ. ಜೈ ಸಾಯಿ ಶ್ರೀರಾಮ್. ಕೊಡಗ ಇನ್ನು 2 ಇದೆ. ಜೈ ಶ್ಯಾಮನೇ. ಜೈ ಸಾಯಿ ಶ್ರೀರಾಮ್. ಇನ್ನ ಒಂದು ಗುದ್ದು ಇದೆ. ಜೈ ಶ್ರೀರಾಮ್. ಜೈ ಶಂಭವೇ. ಜೈ ಸಾಯಿ ಶ್ರೀರಾಮ್. ಎಲ್ಲವೋ ದಾನವಿ, ನಿನ್ನ ಪ್ರಹಾರವು ಮುಗೀತು. ನನ್ನದು ಒಂದಿರುವುದು ಕುಳಿತುಕೊಳ್ಳಬಾರದು. ಕುಳಿತುಕೊಳ್ಳಬೇಡ, ಹೆಚ್ಚಾಗಿ ಆಡಬಾರ್ದು. ಜೈ ಸಾಯಿ ಶ್ರೀರಾಮ್. ಮಹಾನುಭಾವನಾದ ವಾನರೇಂದ್ರನೇ, ನನ್ನನ್ನು ಕ್ಷಮಿಸು. ಬ್ರಹ್ಮಶಾಪವು ಇಂದಿಗೆ ಫಲಿಸಿತು. ವಾನರ ವೀರನಿಂದ ಸೋಲಿಸಲ್ಪಟ್ಟ, ಅಲ್ಲಿಂದ ಮೊದಲುಗೊಂಡ ದಶಕಂಠ ರಾವಣನಿಂದ ಪರಾಜಯವು, ಶ್ರೀರಾಮಚಂದ್ರನಿಗೆ ಅಭ್ಯುದಯ ಉಂಟಾಗಿ ಶ್ರೀರಾಮನ ಬಾಣದಿಂದ ರಾಕ್ಷಸರ ಕುಲವು ಧ್ವಂಸವಲಿ. ಆಂಜನೇಯ, ನೀನು ಇಷ್ಟಾಸನ ಹೋಗಬಹುದಪ್ಪ. ಎಲ್ಲವೋ ದಾನವಿ, ನಿನ್ನ ಮಾತುಗಳು ಸಫಲವಾಗಲೆಂದು ಹಾರೈಸುತ್ತೇನೆ. ಜೈ ಜೈ ರಘುವೀರ ಸಮರ್ಧನ. ಸೀತೆಯ ಕಾಣುವ ರೀತಿಯು ಯಾವುದೋ ಮಾತೆಯ ಪಾದವ ನಾನೆಂದು ರಾಮ ರಾಮ ರಾಮ. ಸೀತೆಯ ಕಾಣುವ ರೀತಿಯು ಯಾವುದೋ ಮಾತೆಯ ಪಾದವ ನಾನೆಂದು ಕಾಂಬೆನು. ರಘುರಾಮ ಸೋಮರ ಶ್ರೀಮುಖ ಕಾಂತೆಯ ಅಮ್ಮ
ರಘುರಮ ಸೋಮರ ಶ್ರೀಮುಖ ಕಾಂತೆಯ ರಘುರಮ ಸೋಮರ ಶ್ರೀಮುಖ ಕಾಂತೆಯ ಮಾತೆಯ ಪಾದವ ನಾನಂತೂ ಕಾಂಬೆನೋ ಮಾತೆಯ ಪಾದವ ರಘುರಮ ಸೋಮರ ಶ್ರೀಮುಖ ಕಾಂತೆಯ ಅಮ್ಮ ರಘುರಾಮ ಸೋಮರ ಶ್ರೀಮುಖ ಕಾಂತೆಯ ಮಾದಯ ಪಾದವ ನಾನಂತೂ ಕಾಂಬೆನು ಮಾದಯ ಪಾದವ ನಾನಂತೂ ಕಾಂಬೆನು ಸೀತೆಯ ಕಾಣುವ ರೀತಿಯು ಯಾವುದೋ ಮಾದಯ ಪಾದವ ನಾನಂತೂ ಕಾಂಬೆನು ರಾಮ 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 ರಾಮ. ಈ ಪಟ್ಟಣಕ್ಕೆ ಬಂದು 3-4 ದಿವಸಗಳಾದರೂ ಮಾತೆಯಾದ ಸೀತಾದೇವಿಯವರ ದರ್ಶನವೇ ಇಲ್ಲವಲ್ಲ. ಇರಲಿ, ಅಲ್ಲದೆ ಕುಂಭಕರ್ಣ, ಮಹೋದರ ಮತ್ತು ಮಹಾಪೋಶ್ವಾದಿ ಮನೆಗಳನ್ನು ಹುಡುಕಿದನು. ಎಲ್ಲಿ ಹುಡುಕಿದರು ಮಾತೆಯಾದ ಸೀತಾದೇವಿಯವರ ದರ್ಶನವೇ ಇಲ್ಲವಲ್ಲ. ಇರಲಿ, ರಾವಣನ ಅಂತಃಪುರ ಮಾತ್ರ ಉಳಿದಿರುವುದು. ಅಲ್ಲಿಗೆ ಹೋಗಿ ಮಾತೆಯಾದ ಸೀತಾದೇವಿಯವರ ದರ್ಶನವನ್ನು ಮಾಡುವೆನು. ಜಯ ಜಯ ರಘುವೀರ ಸಮರ್ಥ. ರಾಮ 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 ರಾಮ. ಇದೇ ಅಲ್ಲವೇ ಆ ನೀಚನಾದ ರಾವಣನ ಅಂತಃಪುರವು? ಏನು ಇದನ್ನ ಅಂತಃಪುರವು ಎಷ್ಟು ಅಲಂಕೃತವಾಗಿರುವುದು. ಈ ನೀಚನ ಸಿರಿ ವೈಭವವನ್ನು ಎಷ್ಟು ವರ್ಣಿಸಿದರೂ ಸಾಲದು. ಇರಲಿ, ಏನಿದು? ಮಾತೆಯಾದ ಸೀತಾದೇವಿಯವರು ಇಲ್ಲೇ ಇರುವಂತೆ ಕಾಣ್ತಿರುವುದಲ್ಲ. ಹಾ ರಾಮಚಂದ್ರ, ಕಾರ್ಯವೋ ಕೆಟ್ಟಿತು. ಅಮ್ಮ, ಪರಮ ಪದುರತೆಯಾದ ನೀನು ಪರಪುರುಷರೊಡನೆ ಏಕಶಯನದಲ್ಲಿ ಮಲಗಿರುವೆ ತಾಯಿ. ನನ್ನೊಡೆಯನಾದ ರಘುವೀರನಿಗೆ ನಾನೇನೆಂದು ಹೇಳಲಿ ತಾಯಿ. ರಾಮ ರಾಮ. ಮಸವ್ವ ದೂದೋ ರಾಮ ಮೋಸ ದೂದೋ ರಾಮ ರಾಮ ರಾಮ. ಮೋಸವ ದಯ್ಯೋ ರಾಮ. ದಯ್ಯೋ ರಾಮ, ಬೂಸುತ್ತೆಯ ನೋಡಿ ನಾನು. ರಾಮ ರಾಮ ರಾಮ. ಬೂಸುತ್ತೆಯ ನೋಡಿ ನಾನು. ಮೊಸವ ದೂದೋ ರಾಮ ಮೋಸ
ಕನಕಾನುಧಾರದಲ್ಲಿ ಜನಿಸಿ ಅಮ್ಮ ಕನಕಾನುಧಾರದಲ್ಲಿ ಜನಿಸಿ ಕನಮಾಗೆ ಚನಗರವ ಬಿಡಿದು ಧನುಜಗೆ ಮರುಳೋದೇನ ರಾಮ 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 ಧನುಜಗೆ ಮರುಳೋದೇನ ಅನ್ನುವನ್ನಂತೂ ಬೇಡಲೀಗ ಅನ್ನುವಂತೂ ಬೇಡಲೀಗ ಮೋಸವ ದೂದೋ ರಾಮ ಮೋಸ ದೂದೋ ರಘುಪತಿ ಯೋಚಿಸಲಾಗದು. ಸಂಡರಿಗೆ ಬಂಡರಿಗೆ ಲಂಡರಿಗೆ ದಂಡನೆ ಸಾಧನೆ ಎಂದು ಖಂಡಿತವಾಗಿ ಪ್ರಮಾಣವಿರುತ್ತದೆ. ಆದ ಕಾರಣ ಗಂಡುಗಲಿಯಾದ ನಾನು ಹಿಂಡಾಗಿರುವ ಈ ರಕ್ಕಸರ ಮಂಡಗಳನ್ನು ಹರಿದು ಶಂಡಳಿಗೆ ಮುಖಂಡನಾಗಿರುವ ಈ ಬಂಡೋದರಿಯ ಗಂಡನಾದ ಬಂಡ ರಾವಣನ ಎಂಡು ಕುತ್ತಿಗೆಯನ್ನು ಕತ್ತರಿಸಿ ಮಾರಿ ಎಂಬಾರಿಗೆ ತುತ್ತಾಗಿಸಲೇ. ಮನಸ್ಸೆ ಸ್ವಲ್ಪ ತಾಳು, ಆತುರ ಪಡಬೇಡ. ನಾನು ಬರುವಾಗೆ ಜಗದೊಡೆಯನಾದ ಶ್ರೀರಾಮಚಂದ್ರರು ನನಗೆ ಕಿವಿಯಲ್ಲಿ 4 ಮಾತುಗಳನ್ನು ಹೇಳಿದರು. ಈ ಮುದ್ದು ಕಣ್ಣಿಗೆ ಯಾರಾಗಿರಬಹುದು? ಹತ್ತಿರಕ್ಕೆ ಹೋಗಿ ನೋಡುವಿನಿ. ರಾಮ 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 ಪದುಮ ರೇಖೆಗಳಿಲ್ಲ ಪಾದದಲ್ಲಿ ಮುನ್ನ ಪದುಮ ರೇಖೆಗಳಿಲ್ಲ ಪಾದದಲ್ಲಿ ಮುನ್ನ ವೈದತ್ವವು ತೋರುತ್ತಿಗದು ಎಡ ತಲೆ ಹಿಂದೆ ಮಸೆಲಾಂಛನವಿಲ್ಲ. ಮತ್ಸೆಲಾಂಛನವಿಲ್ಲ ಮುಂಗಯ್ಯ ಮೇಲೆ ಮತ್ತೆರಡು ಮಣಿಗಳಿಲ್ಲ. ಸೀತೆ ಇವಳ ಅಲ್ಲ ಸೀತಾದೇವಿಯವರ ಕೆಲವು ಗುರುತುಗಳನ್ನು ನೋಡಿದೆನು. ನಾನು ಬರುವಾಗೆ ನನ್ನೊಡೆಯನಾದ ಶ್ರೀರಾಮಚಂದ್ರರು ಪಾದದಲ್ಲಿ ಪದುಮ ರೇಖೆ ಇರುವುದೆಂದು ಹೇಳಿದರು. ಇಲ್ಲಿ ನೋಡಿದರೆ ಈಕೆಗೆ ಕಾಕರೇಖೆ ಇರುವುದು. ಅದು ಅಲ್ಲದೆ ಸೀತಾದೇವಿಯವರ ಗಲ್ಲದ ಮೇಲೆ ಮಲ್ಲಿಗೆ ಹೂವಿನಂತಹ ಸಲ್ಲಲಿತವಾದ ರೇಖೆ ಇರುವುದೆಂದು ಹೇಳಿದರು. ಇಲ್ಲಿ ನೋಡಿದರೆ ಹುಲ್ಲು ಗರಿಕೆ ಅಂತೆ. ರಾಮ ರಾಮ, ಎಂತಹ ವಿವೇಕವಾದ ಹೂವನ್ನು ಮಾಡಿದೆ. ತೋಳಿನ ಮೇಲೆ ಕಂಕಣ ರೇಖೆಯು,
ಅದರ ಪಕ್ಕದಲ್ಲಿ ವಂಕ್ಸಾರುದ್ಧಿ ರೇಖೆಯು, ಅದರ ಪಕ್ಕದಲ್ಲಿ ರಾಜಾದಿ ರಾಜರ ಕಣ್ಣಿಗೆ ಸೀತಾದೇವಿಯವರು ತಂಗಿಯಾಗಿ ಕಾಣುವ ಗುರುತು, ಇನ್ನೂ ಅನೇಕ ಗುರುತುಗಳನ್ನು ಹೇಳಿದರು. ಇಲ್ಲಿ ನೋಡಿದರೆ ಯಾವ ಗುರುತು ಇಲ್ಲ. ಈಕೆಯು ಸೀತಾದೇವಿ ಅಲ್ಲ. ಆದರೂ ಈ ಪುರದಲ್ಲಿ ಎಲ್ಲಿ ಹುಡುಕಿದರೂ ಮಾತೆಯಾದ ಸೀತಾದೇವಿಯವರ ದರ್ಶನವೇ ಇಲ್ಲವಲ್ಲ. ಕಾರಣವೇನಿರಬಹುದು? ವ್ಯವಸಾಯ ಸಹಿಸಲು ಕಳವಲದೆ ವ್ಯವಸಾಯ ಸಹಿಸಲು ಕಳವಲದೆ ತನ್ನ ತನ್ನುವತ ಬಿಟ್ಟೊಡೆ ಸಲೆ ಸಂಪಾದಿ ಪುಸೆಯಂ ತಿಳುಬಿದನೆ ಸಲೆ ಸಂಪಾದಿಯು ಪುಸೆಯಂ ತಿಳುಬಿದ ತೋರ ಜನಗೆ ಮುಂದೆ ದಾರಿ ಅಥವಾ ವೇಗವಾಗಿ ಒತ್ತುಕೊಂಡು ಹೋಗುತ್ತಿದ್ದಾಗ ಮಾತೆಯವರು ಆ ದಸಕಂಟಕನ ಕೈಯಿಂದ ಜಾರಿ ಸಮುದ್ರದಲ್ಲಿ ಏನಾರ ಬಿದ್ದು ಬಿಟ್ಟರು, ಅಥವಾ ಆ ಕ್ರೂರನ ಬಲವಾದ ಹಿಡಿತಕ್ಕೆ ಸಿಕ್ಕಿ ಜಾನಕಿಯರು ಮೃತರಾದರು. ಅಂತೂ ನಾನು ಬಂದ ಕಾರ್ಯವು ಸಫಲವಾದಂತೆ ತೋರುತ್ತಿಲ್ಲ. ಸೀತಾದೇವಿಯವರು ಸಿಕ್ಕಲ್ಲೆಂಬ ವಾರ್ತೆಯನ್ನು ಕೇಳಿದ ನನ್ನೊಡೆಯನಾದ ಶ್ರೀರಾಮಚಂದ್ರರು ಪ್ರಾಣತ್ಯಾಗ ಮಾಡಿಕೊಳ್ಳುವರು. ರಾಮ ಆತನು ಹೋದ ಮೇಲೆ ತಮ್ಮನಾದ ಲಕ್ಷ್ಮಣ ಸ್ವಾಮಿಯು ಬದುಕುವುದೇ ಇಲ್ಲ. ಇಷ್ಟರ ಮೇಲೆ ಸೀತಾದೇವಿಯವರನ್ನು ತಂದೊಪ್ಪಿಸುವುದಾಗಿ ವಾಗ್ದಾನ ಮಾಡಿದ ಸುಗ್ರೀವರಾಜನು ಬದುಕುವುದೇ ಇಲ್ಲ. ಇಂತಹ ಘೋರ ಪ್ರಳಯವು ಅಯೋಧ್ಯೆಗೆ ತಿಳಿದಿದೆ. ಈ ಸಂಗತಿಯನ್ನು ಕೇಳಿದ ಕೌಸಲ್ಯ ದೇವಿಯು, ಸುಮಿತ್ರಾ ದೇವಿಯು, ಭರತ ಶತ್ರುಘ್ನರು ಪ್ರಾಣವನ್ನು ತ್ಯಜಿಸುವುದರಲ್ಲೇ ಸಂದೇಹವೇ ಇಲ್ಲ. ನಾನು ಓರ್ವನು ವಿಫಲನಾಗಿ ಹೋದರೆ ಇಷ್ಟೆಲ್ಲ ಅನಾಹುತಗಳು ನಡೆಯುವು. ಈಗ ನಾನು ಏನು ಮಾಡಲಿ? ಪ್ರಾಣೋಪಾಯದಿಂದ ಪ್ರಾಣತ್ಯಾಗ ಮಾಡಿಕೊಳ್ಳಲೇ? ಛೇ 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 ಛೇ, ಆತ್ಮಹತ್ಯೆ ಮಹಾಪಾಪಕರ. ಅಮ್ಮಮ್ಮ ಕಾಣೆ ಭೂಮಿ ಜಾತೆ ರಾಮ ಕಾಣೆ ಸೀತೆಯ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ಭೂಮಿ ಜಾತೆಗ ನಾನು, ಭೂಮಿ ಜಾತೆಗ ಅಮ್ಮಮ್ಮ ಕಾಣೆ ಭೂಮಿ ಜಾನು, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ,
ಒಡೆಯ ನವಾದಿಯು ಮುಗಿಯಿತಿಂದಿಗೆ ರಾಮ 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 ಒಡೆಯ ನವಾದಿಯು ಮುಗಿಯಿತಿಂದಿಗೆ ಬಿಡುವೆ ಪ್ರಾಣವೀಗಲೇ ದೊರೆಯ ಕಷ್ಟವ ಗಂದಿಗೆ ದೊರೆಯ ಕಷ್ಟವ ಗಂದಿಗೆ ಅಮ್ಮಮ್ಮ ಕಾಣ ಭೂಮಿಜ ಅಮ್ಮಮ್ಮ ಕಾಣ ಭೂಜ ಅಮ್ಮಮ್ಮ ಕಾಣ ಭೂಜಾಧಯ ಅಮ್ಮಮ್ಮ ಕಾಣ ಭೂಜಾಧಯ ಕಾಣೆ ನಾನು ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಅಮ್ಮಮ್ಮ ಕಾಣೆ ಭೂಮಿ ಜಾತಯ ಅಮ್ಮಮ್ಮ ಕಾಣೆ ಭೂಮಿ ಜಾತಯ ರಮಕಾಂತ ಭೂತೆಯ ಅಮ್ಮಮ್ಮ ಪ್ರಾಣೋಪಾಸದಿಂದ ಪ್ರಾಣತ್ಯಾಗ ಮಾಡಿಕೊಳ್ಳಲಿ ಛೇ 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 ಆತ್ಮಹತ್ಯೆ ಮಹಾಪಾಪಕರ ಇದಕ್ಕೊಂದು ಉದ್ದೇಶ ಇತ್ತೇನೆ ಈ ರಾವಣನೊಳಗೂಡಿರುವ ಏ ಲಂಕಾಪಟ್ಟಣವನ್ನು ಇಲ್ಲೇ ನಿಂತು ನನ್ನೊಡೆಯನಾದ ಶ್ರೀರಾಮರಿರುವ ಸ್ಥಳಕ್ಕೆ ಎಸೆಯುವನು ಅವರೇ ಬೇಕಾದರೆ ಸೀತಾದೇವಿಯವರನ್ನು ಹುಡುಕಿಕೊಳ್ಳಲಿ ಇದಕ್ಕೆ ಸಹಾಯ ಬೇಕಲ್ಲವೇ ಇರಲಿ ನನ್ನ ಲಾಂಗೋಲನಕ್ಕೆ ಆಜ್ಞೆ ಮಾಡಿ ತ್ರಿಕುಟಾಚವನ್ನು ಕೇಳುವೆನು ಜಯ ಜಯ ರಘುವೀರ ಸಮರ್ಥ ಆಂಜನೇಯ ಈ ಕಾರ್ಯವನ್ನು ಪ್ರಯತ್ನಿಸಬೇಡ ಅಶೋಕವನಕ್ಕೆ ಹೋದರೆ ಸೀತಾದೇವಿಯ ದರ್ಶನವಾಗುವುದು ಧೀನು ಅಸರೀರ ಮಾಡಿಯೂ ಈ ರೀತಿಯಾಗಿ ನುಡಿತಿರುವಳು ಅಸರೀರ ಮಾಡಿ ಈ ರೀತಿಯಾಗಿ ಹೇಳ್ತಿರುವಳಲ್ಲ ಇರಲಿ ಅಶೋಕವನಕ್ಕೆ ಹೋಗಿ ಮಾತೆಯಾದ ಸೀತಾದೇವಿಯವರ ದರ್ಶನವನ್ನು ಮಾಡುವೆ ಜಯ ರಾಮ ರಾಮ ರಘು ರಾಮ ರಾಮ ಜಯ ರಾಮ ರಾಮ ಶ್ರೀರಾಮ ರಘು ರಾಮ ರಾಮ ಜಗ ರಾಮ ರಾಮ ಶ್ರೀ ರಾಮ ರಾಮ ರಘು ರಾಮ ಶ್ರೀರಾಮ ರಘು ರಾಮ ನಿನ್ನ ನಾಮ ಪರಧಾಮ ಶ್ರೀರಾಮ ರಘು ರಾಮ ಜಯ ರಾಮ ನಿನ್ನ ನಾಮ ಜಯ ಜಯ ರಘುವೀರ ಸಮರ್ಥ ರಾಕ್ಷಸ ಮಾಯ ಬಾಧಯ ನಾಂ ಸಹಿಸೆ 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 ರಾಮ ರಘುವರ ಶ್ರೀರಾಮ ರಾಮ 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 ರಾಮಚಂದ್ರ
ನನ್ನ ಮೊರೆಯನ್ನು ಕೇಳಲಿಲ್ಲವೇ? ಈ ದುರುಳ ರಾವಣನು ಅಪಹರಿಸಿ ತಂದಿರುವುದು ನಿನಗಿನ್ನು ತಿಳಿದಿಲ್ಲವೇ ಪ್ರಭು? ನಿನ್ನ ಮುಖ ಕಮಲವನ್ನು ನೋಡುವ ಭಾಗ್ಯವು ನನಗೆ ಎಂದು ದೊರೆಯುವುದು? ರಾಮ, ರಾಮಚಂದ್ರ, ರಾಮಚಂದ್ರ, ಎಂದಿಗೆ ಬಂದು ನನ್ನನ್ನು ಕರೆದುಕೊಂಡು ಹೋಗಿಲ್ಲ ಪ್ರಭು? ಹೇ ಪ್ರಾಣನಾಥ, ನನ್ನ ಮೊರೆಯ ನಿನಗಿನ್ನು ಕೇಳಲಿಲ್ಲವೇ ಸ್ವಾಮಿ? ನಿರ್ಧಯವೇಕೋ ನೀರಜಾಕ್ಷ, ನಿರ್ಧಯವೇಕೋ ನೀರಜಾಕ್ಷ, ನಟ ಜನ ಪಾಲನಾ ಪಾವನ ಪ್ರಭುವೇ. ಪರಿಹಾರವಾದೆ ಪ್ರಾಣನಾಥ, ರಾಮ, ರಾಮ, ರಘುವರ ಶ್ರೀರಾಮ ರಾಮ, ರಘುವರ ಶ್ರೀರಾಮ ರಾಮ, ರಾಮ, ಪ್ರಾಣೇಶ್ವರ, ನನ್ನ ಮೊರೆಯನ್ನು ಕೇಳಲಿಲ್ಲವೇ ಪ್ರಭು? ನನ್ನನ್ನು ಎಂದಿಗೆ ಈ ರಾಕ್ಷಸರ ಸಂಕಟದಿಂದ ಕರೆದುಕೊಂಡು ಹೋಗುವೆಯೋ ಸ್ವಾಮಿ? ರಾಮ, ರಾಮಚಂದ್ರ, ಜಯ ಜಯ ವೀರ ಸಮರ್ಥ. ರಾಮಚಂದ್ರ, ಇದೆಯಲ್ಲವೇ ಅಶೋಕವನವು? ಇವರಲ್ಲವೇ ಮಾತೆಯಾದ ಸೀತಾದೇವಿಯವರು ಬೇರೆಯವರಿಗೆ
ಇಂತಹ ತೇಜಸ್ಸು ಎಲ್ಲಿಂದ ಇರಬೇಕು? ರಾಮಚಂದ್ರ ಇರಲಿ. ರಾಜಾದಿರಾಜ ರಾವಣ ಸಾರ್ವಭೌಮಾಕಿ, ರಾಜಾದಿರಾಜ ರಾವಣ ಸಾರ್ವಭೌಮಾಕಿ. ಓಹೋ, ಆ ಪಾಪಿ ರಾವಣನು ಇತ್ತಲೇ ಬರುವಂತೆ ಕಾಣುತ್ತಿರುವುದು. ನಾನು ಇಲ್ಲಿ ಕಾಣುವ ಸಿಂಸುವ ವೃಕ್ಷಕ್ಕೆ ನೆಗೆದು ಕುಳಿತುಕೊಂಡು ಇಲ್ಲಿ ನಡೆಯುವ ವಿದ್ಯಮಾನಗಳನ್ನು ತಿಳಿಯುವೆನು. ಜೈ ಜೈ ರಘುವೀರ ಸಮರ್ಥ. ಏತಕ್ಕೆಲ್ಲ ನೀ ನಿಂತು ಗಾತಿಸುವೆಯೇ ಸಂತು ಮಂತು, ಏತಕ್ಕೆಲ್ಲ ನೀ ನಿಂತು ತರುಣಿ ಮಣಿಯೇ ನಾನು, ತರುಣಿ ಮಣಿಯೇ ನಾನು, ಸೋತಿರುವುದ ಕಂಡು ಕಂಡು ಏತಕ್ಕೆಲ್ಲ ನೀ ನಿಂತು ಕತೆ 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 ಸೈಸಲಾರೆ ಮಾರ ಸರಗೆ ಸೈಸಲಾರೆ ಮಾರ ಸರಕೆ ಮೀಸಲಾದೆ ನಾರಿ ಮನಕೆ, ಸೈಸಲಾರೆ ಮಾರ ಸರಕೆ ಮೀಸಲಾದೆ ನಾರಿ ಮನಕೆ, ಹರುಷದಿಂದ ಎಲ್ಲ ಮನಕೆ, ಹರುಷದಿಂದ ಎಲ್ಲ ಮನಕ್ಕೆ ಕಾಸಿಕೊಳ್ಳಿಪೆ ನಮಿಪೆ ಪಾದಕ್ಕೆ, ಏತಕ್ಕೆಲ್ಲ ನೀ ನಿಂತು ಗಾತಿಸುವೆಯೇ ಸಂತು ಮಂತು, ಏತಕ್ಕೆಲ್ಲ ನೀ ನಿಂತು ನೀಲರಥದ ಮೇಲೆ ಕುಳಿತು ಬೋರಿ ಸಂಗ ಚಾಪವಾಯ್ತು, ನೀಲರಥದ ಮೇಲೆ ಕುಳಿತು ಬೋರಿ ಸಂಗ ಚಾಪವಾಯ್ತು, ಸಾರಿ ಸಾರಿ ಚರವ ಊಡಿ, ಸಾರಿ ಸಾರಿ ತರವ ಊಡಿ ಬಿರುದಿರುವೆ ಗುರಿಯ ನೋಡಿ, ಏತಕ್ಕೆಲ್ತೋ ನೀ ನಿಂತು ಗಾತಿಸುವೆಯೇ ಸಂತು ಮಂತು, ಏತಕ್ಕೆಲ್ಲ ನೀ ನಿಂತು ಅಯ್ಯೋ, ಆ ಜಾನಕಿಯನ್ನು ನೋಡಿದ ಹರಾಭ್ಯದಿಂದಲೂ ಆಕೆಯು ನನ್ನ ವಶವಾಗದೇ ಇರುವುದರಿಂದ ಮನ್ಮಥನ ಕ್ರೂರವಾದ ಬಾಣದ ಏಟನ್ನು ನಾನು ಸಹಿಸಲಾರೆ. ಅಲ್ಲದೆ ನಾನು ಸಂಚರಿಸುವ ಸ್ವರ್ಗ ಮಧ್ಯ ಪಾತಾಳ ಲೋಕದಲ್ಲಿಯೂ ಸೀತೆಯಂಥ ಲಾವಣ್ಯವತಿಯನ್ನು ನಾನು ಎಲ್ಲಿಯೂ ನೋಡಲೇ ಇಲ್ಲ. ರೂಪ ಯೌವನ ಸಂಪನ್ನ ಎಳೆಯಾದ ಅವಳನ್ನು ನೋಡಿದರೆ ಎಂಥ ಯೋಗಿಯ ಮನಸ್ಸು
ಕಾಮ ವಿಕಾರಕ್ಕೆ ಸಿಕ್ಕದೆ ಇರಲಾರದು. ಇಂತಹ ಅಸಮಾನ ಸುಂದರಿ, ಪರಾಕ್ರಮ, ಶೌರ್ಯ, ತೇಜೋವಿರಾಜಕನಾದ ಈ ದಶಕಂಠ ಚಕ್ರವರ್ತಿ ಸಾರ್ವಭೌಮನಿಗಲ್ಲದೆ ಆ ಬಡ ಕೀಟ ರಾಮನಿಗೆ ಪತ್ನಿಯಾಗತಕ್ಕವಳೆ. ಛೇ ಛೇ, ಅದೆಂದಿಗೂ ಸಾಧ್ಯವಿಲ್ಲ. ನಾನೀಗಲೇ ಹೋಗಿ ಅವಳ ಮನಸ್ಸನ್ನು ನನ್ನ ಕಡೆ ತಿರುಗಿಸಿಕೊಂಡು ಆನಂದ 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 ಪಡುವೆನು. ಜಾನಕಿ, ಮುದ್ದಾಡುವೆ ಬಾ ಮೋಹಾಳೆ. ಜಾನಕಿ, ಮುದ್ದಾಡುವೆ ಬಾ ಮೋಹಾಳೆ. ಮುದ್ದ ಮುದದಳ ನಯನೆ, ಮುದ್ದ ಮುದದಳ ನಯನೆ, ಮುದ್ದಾಡುವೆ ಬಾ ಮೋಹಾಳೆ. ಜಾನಕಿ, ಮದ್ದಾನೆಯ ನಡೆ ಬೆಳಗಿನ, ಮದ್ದಾನೆಯ ನಡೆ ಬೆಳಗಿನ, ಬದತಾರಳಾಗಿ ಬಾರೆ ದಾಡುವೆ ಬಾ ಮೋಹಾಳೆ. ಮೊತ್ತ ಮುದದಳಯನೆ, ಮೊತ್ತ ಮುದದಳಯನೆ, ಮುದ್ದಾಡುವೆ ಬಾ ಮೋಹಾಳೆ. ಸೊಗಸಿನ ಗಣಿ ಸೊಬಗಿನ ಮಣಿ. ಜಾನಕಿ, ಸೊಗಸಿನ ಕಣಿ ಸೊಬಗಿನ ಮಣಿ, ಸೊಗಸಿನ ಕಣಿ ಸೊಬಗಿನ ಮಣಿ, ಸೊಗಸಿನ ಕಣಿ ಸೊಬಗಿನ ಮಣಿ. ಮುಖವ ತೋರ ಮುದದಿ ನೀರೆ, ಮುಖವ ತೋರೆ ಮುದದಿ ನೀರೆ, ಬಗೆಯೊಳೆಂದು ಬದುಕಿ ಬರಲಿ, ಬಗೆಯೊಳೆಂದು ಬದುಕಿ ಬರಲಿ, ದುಗುಡದೆ ಸಾಧ್ಯ. ಮೃಗಲೋಚನೆ, ಮೃಗಲೋಚನ ನಿಜ ಯೋಚನೆ ಮಿಗಿಲೆ ಮರಿಸು ಗುಣಾಕರೆ. ಮೃಗಲೋಚನೆ ಮಿಗ ಯೋಚನೆ ಮಿಗಿಲೆ ಮರಿಸು ಗುಣಾಕರೆ. ನಗು ನಗು ತಿಲ್ಲಿಗೆ ಬಾಸಕಿ, ನಗು ನಗು ತಿಲ್ಲಿಗೆ ಬಾಸಕಿ, ಮುದ್ದಾಡುವೆ ಬಾ ಮೋಹಾನೆ. ಮುದ್ದ ಮುದದಳ ನಯನೆ, ಮುದ್ದ ಮುದದಳ ನಯನೆ, ಮುದ್ದಾಡುವೆ ಬಾ ಮೋಹಾನೆ. ಜಾನಕಿ, ಇಂದ್ರಾದಿ ಅಷ್ಟದಿಕ್ಪಾಲಕರು ನನ್ನ ವಶವರ್ತಿಗಳಾಗಿರರು. ಕುಬೇರನು ನನ್ನ ಬೊಕ್ಕಸದ ಗೊಲ್ಲನಾಗಿರುವನು. ಯಮನಾದರೂ ನನ್ನಡಿಗೆ ಮನೆಯ ಪರಿಚಾಲಕನಾಗಿರುವನು. ಹಾ ಬ್ರಹ್ಮನಾದರೂ ಯಾವಾಗಲೂ ನನ್ನ ಬಾಳ್ವಿಕೆಯನ್ನು ಹಾರೈಸುತ್ತಾ ಇರುವನು. ಪಿತಾ, ಆ ಚಂದ್ರಮೌಳಿಯಾದ ಪರಶಿವನು ನಾನು ಕೇಳಿದ ವರಗಳನ್ನು ಕೊಡಲು ಬದ್ಧ ಕಂಕಣನಾಗಿರುವನು. ಹೀಗಿರುವಲ್ಲಿ ನೀನು ನನ್ನನ್ನು ವರಿಸಿದ್ದೇ ಆದರೆ, ಜಾನಕಿ, ನೀನು ನನ್ನನ್ನು ಪರಿಸಿದ್ದೇ ಆದರೆ ಆನಂದ ಪಡುವೆನು. ನಾನು ಮತ್ತು ನನ್ನಂತಪುರದ ಸ್ತ್ರೀಯರೆಲ್ಲರೂ ನಿನಗೆ ದಾಸಾನುದಾಸರಾಗುವೆ. ತಿಳಿಯಿತೋ? ಬಾ, ನನ್ನನ್ನು ಹಾಲಂಗಿಸೋ. ರಾಮಚಂದ್ರ, ಈ ನೀಚನ ದುರ್ವಾಕ್ಯಗಳನ್ನು ಕೇಳಲಾರೆ ಪ್ರಭು, ಕೇಳಲಾರೆ. ಈ ದುರಾತ್ಮನ ದುರಾಲಾಪಗಳಿಗೆ ಕಿವಿಗೊಟ್ಟು ನಾನು ಹೇಗೆ ಪ್ರಭು? ರಾಮಚಂದ್ರ, ಅಯ್ಯೋ ಮರುಳೆ, ಇನ್ನೂ ನೀನು ಆ ರಾಮನ ಅಂಬಲವನ್ನು ಬಿಡಲಿಲ್ಲವೇ?
ಕಾಡೊಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳ್ಳಲಿ ತೂಟೆಯಲ್ಲ ತೊರೆ ಮುಖವ ನೀಡೆ ಸುಖವ ನೋಡೆ ಮುಖವ ನೀಡೆ ಸುಖವ ಕೋಡಿಗ ನನ್ ಆಡಿಸುವ ಈಡೆನಿಸಿದ ಮೂಡಣವ ಕೋಡಿಗ ನನ್ ಆಡಿಸಿದ ಈಡೆನಿಸಿದ ಮೂಡಣವ ಭ್ರಾಂತಿ ಇದೇನೆ ರಮಣಿ ಕಾಂತನ ಸ್ಮರಿಸುವ ಭ್ರಾಂತಿ ಇದೇನೆ ರಮಣಿ ಏಡಿ ರಾಮ ಕಾಂತನ ಸ್ಮರಿಸುವ ಭ್ರಾಂತಿ ಇದೇನೆ ರಮಣಿ 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 ಇದೇನೆ ರಮಣಿ ರಮಣಿ ಹರಿ ರಾಮ ಕನ್ನಳಿದು ನೀ ಹೇಳಿ ರಾಮ ನನ್ನಳಿದು ನೀ ಕೂಡು ಎನ್ನ ವಿಭವ ಬಂದು ಕೂಡು ಎನ್ನ ವಿಭವ ಬಂದು ನೋಡೆ ಮುಖವ ನೀಡೆ ಸುಖವ ಕೋಡಿಗ ನನ್ ಆಡಿಸುವ ಈಡೆನಿಸಿದ ಮೂಡಣವ ಭ್ರಾಂತಿ ಇದೇನೆ ರಮಣಿ ಕಾಂತನ ಸ್ಮರಿಸುವ ಭ್ರಾಂತಿ ಇದೇನೆ ರಮಣಿ ರಮಣಿ ಕೆಲವು ಮುಗ್ಧೆ ನನ್ನಂತಹ ಅಸಹಾಯಕ ಸೂರನಾದ ತ್ರಿಲೋಕಾಧಿಪತಿಯ ಮುಂದೆ ಆ ರಾಮನು ನಿಂತು ಯುದ್ಧವನ್ನು ಮಾಡಬಲ್ಲನೆ ಅರಣ್ಯದಲ್ಲಿ ಕಂದ ಮೂಲಗಳನ್ನು ತಿಂದು ಕಾಡಿನಲ್ಲಿ ಚಳಿ ಮಳೆ ಎನ್ನದೆ ಕಷ್ಟಪಡುತ್ತಿರುವ ಆ ರಾಮನಿಂದ ನಿನಗೆ ಸುಖವೆತ್ತಣದು ಬಾ ಈ ದಶಕಂಠನನ್ನು ಸೇರಿ ದಿವ್ಯ ಸುಖವನ್ನು ಅನುಭವಿಸು ಬಾ ಅರಮನೆಗೆ ಹೋಗೋಣ ಸುನಕನ ತೆರೆದಿಂದೆ ತಕೆ ಸುನಕನ ತೆರೆದಿಂದೆ ತಾಕೆ ಹೊಗಳು ತಿರ್ಪೆಯ ಧುರುಳ ಘನವೀರ ರಾಘವಾಂಗನೆ ಎನಿಸಿ ಘನವೀರ ರಾಘವಾಂಗನೆ ಎನಿಸಿ ನಿನ್ನಡೆ ಚಲುವುದೇ ಮೂಡ 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 ನನ್ನ ಶ್ರೀರಾಮಚಂದ್ರನನ್ನು ಸಾಮಾನ್ಯನೆಂದು ತಿಳಿದುಕೊಳ್ಳಬೇಡ. ಆತನು ಮುನಿದರೆ 3 ಲೋಕಗಳೇ ಅಲ್ಲೋಲ ಕಲ್ಲೋಲವಾಗಿ ಬಿಡುವವು. ಆತನನ್ನು ದುರ್ವಾಕ್ಯಗಳಿಂದ ಆಡಿದ ನಿನ್ನ ಮಾತುಗಳು ನಿನ್ನ ನಾಲಿಗೆಯು ಸೇರಿ ಹೋಗಬಾರದು. ಕಾಡಿನಲ್ಲಿ ಕಾಡಿನಲ್ಲಿ ಏಡಿ ರಾಮನು ನಿಲ್ಲುವನೆ ಗೆಲ್ಲುವನೆ ಜಯಿಸುವನೆ ಕಾಡಿನಲ್ಲಿ ಏಡಿ ರಾಮನು ನಿಲ್ಲುವನೆ ಗೆಲ್ಲುವನೆ ಜಯಿಸುವನೆ
ಹರಸಿವನರ ಬಲ ವೀರಂಗೈಸುವೆ ಹರಸಿವನರ ಬಲ ವೀರಂಗೈಸುವೆ ಹರಿಪ್ರಿಯಳು ನಾ ಮೆರೆಯುವನ ಹರಿಪ್ರಿಯಳು ನಾ ಮೆರೆಯುವನ ಹರಿಯಯ ದಿರಿಯಯ ಮರುಳಯ ನೀನು ಹರಿಯಯ ತಿಳಿಯಯ ಮರುಳೆಯ ನೀನು ಹರಿಯಯ ತಿಳಿಯಯ ಮರುಳೆಯ ನೀನು ಕಡ ಕಾಡಿನಲ್ಲಿ ಕೇಡಿ ರಾಮನು ನಿಲ್ಲುವನೆ ಗೆಲ್ಲುವನೆ ಗೆಲ್ಲುವನೆ ಎಲ್ಲವೋ ಮುಗ್ಧ ನನ್ನಂತಹ ಸಹಾಯಕ ಸೂರ್ಯನ ಮುಂದೆ ಆ ರಾಮನು ನಿಂತು ಯುದ್ಧವನ್ನು ಮಾಡುವನೆ ನಿನ್ನನ್ನು ಈ ಕ್ಷಣದಿಂದಲೇ ತಕ್ಕ ಶಿಕ್ಷೆಯನ್ನು ಮಾಡಬಲ್ಲೆ ಆದರೆ ನಿನ್ನ ವಿಷಯದಲ್ಲಿ ನನಗೆ ಕೋಪಕ್ಕಿಂತಲೂ ಮೋಹವೇ ಹೆಚ್ಚಾಗಿರುವುದು ಆದ್ದರಿಂದ ನಿನ್ನನ್ನು ಕ್ಷಮಿಸಿರುವೆನು ಇನ್ನು ಮುಂದೆ ಹೀಗೆ ಮಾತನಾಡಬೇಡ ಜೋಕೆ ನೀಚನೆ ನಿನ್ನ ವಂಶವನ್ನೇ ನಾಶ ಮಾಡುವ ಘಟ ಸರ್ಪ ಎಂದು ತಿಳಿದುಕೋ ಶ್ರೀರಾಮಚಂದ್ರನ ಪಾದದ ಧೂಳಿಗೂ ಸಮನಲ್ಲ ನೀನು ಆತನನ್ನು ದುರ್ವಾಕ್ಯಗಳನ್ನು ಆಡುತ್ತಾ ಆತನ ಧರ್ಮ ಪತ್ನಿಯಾದ ನನ್ನನ್ನು ವಂಚಿಸಿ ನನ್ನ ಸಂಗಡ ಕೆಟ್ಟ ವಿಚಾರಗಳನ್ನು ಮಾತನಾಡುವ ನಿನ್ನ ತಲೆಯು ಸಿಡಿದು ಬೀಳಬಾರದೆ ನಿನ್ನ ಸಕಲ ಐಶ್ವರ್ಯವು ನಾಶ ಹಾಗೆ ಹೋಗಬಾರದೆ ಬಡ ಸವಿ ನುಡಿಗಳನ್ನು ನುಡಿದೊಡೆ ಸವಿ ನುಡಿಗಳನ್ನು ನುಡಿದೊಡೆ ಹಡಿಗಡಿಗೆ ಜನರ ತೋರುವೆಯ ಸರಸಿ ನುಡಿವೆ ಜನರ ನಿನ್ನ ಪಡ ನುಡಿವೆ ಜನರ ನಿನ್ನ ಕಡಿದಿಡುವೆ ಹೊಡಿದಿವೆ ಎಲ್ಲವೋ ಚಂಡಿ ಅಡ್ಡವಾದಿನಿ ನಾನು ಎಷ್ಟು ವಿಧವಾಗಿ ಹೇಳಿದರು ನನ್ನ ಮಾತನ್ನು ನಿರಾಕರಿಸುವೆಯ ಇದೋ ನೋಡು ನಿನ್ನ ಮಾಡಿಬಿಡು ರಾಮಚಂದ್ರ ರಾಮೇಶ್ವರ ಕೋಪವೇ ಕೈ ಜಾತ ನಿನಗೆ ರಾಮೇಶ್ವರ ಕೋಪವೇ ಕೈ ಜಾತ ನಿನಗೆ ಚಾಪಲ್ಯವೇ ತೆಕ್ಕೆ ಗೋಪಾಲ ನಿನಗೆ ರಾಮೇಶ್ವರ ಶಾಂತರಾಗಿ ಚಾಪಲ್ಯವೇ ತೆಕ್ಕೆ ಗೋಪಾಲ ನಿನಗೆ ಬಿಡು ವೈದೇಹಿ ಬಿಡು ಬಿಡು ವೈದೇಹಿ ಆಸೆ ಬಿಡು ಪ್ರಾಣೇಶ ಕೈ ಮುಗಿದು ಬೇಡುವೆ ಕೈ ಮುಗಿದು ಬೇಡುವೆ 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 ಪ್ರಾಣೇಶ್ವರ ಇದೇನು ಇಂಥ ಅನರ್ಥದ ಕಾರ್ಯಕ್ಕೆ ಕೈ ಹಾಕುತ್ತಿರುವಿರಲ್ಲ ವೀರಾದಿ ವೀರರು ಶೂರಾದಿ ಶೂರರು ಆದ ನೀವು ಒಬ್ಬ ಅಬಲೆಯ ಕತ್ತನ್ನು ಕತ್ತರಿಸಲು ಪ್ರಯತ್ನಿಸುತ್ತಿರುವಿರಲ್ಲ ಇದು ನ್ಯಾಯವೇ ಧರ್ಮವೇ ಬೇಡ ಪ್ರಭು ಹಿಂದೆ ಒದಗಿ ಬಂದ ವೇದವತಿಯ ಶಾಪವನ್ನು ಮರೆತು ಬಿಟ್ಟಿರುವಿರೇನು ನಡೆಯಿರಿ ಅಂತಃಪುರಕ್ಕೆ ಹೋಗೋಣ ಮಂಡೋದರಿ ನಿನ್ನ ಮಾತನ್ನು ಒಪ್ಪಲೇಬೇಕಾದದ್ದೇ ಆದರೆ ಎಲೈ ಜಾನಕಿ ಇನ್ನು 1 ತಿಂಗಳ ಅವಧಿಯೊಳಗೆ ನೀನು ನನ್ನ ಸ್ವಾಧೀನಳಾಗಲೇಬೇಕು ತಿಳಿಯಿತೋ ನಾನಿನ್ನು ಹೋಗುವೆನು ನಡಪ್ರೆ